ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯ ಮಾಲೀಕರಾಗಿರುವಂಥ ವಿಶ್ವನಾಥ್ ಅವರು ಇದೀಗ ನಮ್ಮ ಜೊತೆಗಿರುವಂಥದ್ದು. ಸರ್, ವಿಜಯಪುರ ಬಡಾವಣೆಯಲ್ಲಿ ಏನಾಯಿತು ನಿನ್ನೆ ತಡರಾತ್ರಿ? ಅಂದರೆ ಕಳೆದ 3-4 ದಿನಗಳಿಂದ ಈ ರೀತಿ ಘಟನೆಗಳು ನಡೀತಾ ಇತ್ತು ಅಂತಂದು ಕೇಳಿ ಬಂದಿದೆ. ನಿನ್ನೆ ರಾತ್ರಿ ಏನಾಯಿತು ಸರ್? ಸರ್, ನಿನ್ನೆ ರಾತ್ರಿ ಒಂದು 6 ಜನ ಹುಡುಗರುಗಳು ಬಂದು ಕೂಗಾಡ್ಕೊಂಡು ಹೋಗೋದು, ಆಮೇಲೆ ಕಲ್ಲು ತೂರೋದು, ಬಾಗಿಲಿಗೆಲ್ಲ ಕಲ್ಲು ಹೊಡೆಯೋದು, ಮತ್ತು ಹಿಂದ್ಗಡೆ ಬಾಗಿಲಲ್ಲಿ ಬಂದು ಅಣಿಕ್ ನೋಡೋದು, ಈ ಥರ ಎಲ್ಲ ಟಾರ್ಚರ್ ಕೊಡ್ತಾಯಿದ್ರು ಸರ್. ನಿನ್ನೆ ರಾತ್ರಿ ನಾವು 8 ಗಂಟೆಯಲ್ಲಿ ಊಟಕ್ಕೆ ಕೂತ್ಕೊಂಡ ಸಂದರ್ಭದಲ್ಲಿ ಕಲ್ಲು ಮನೆ ತೂರಿ ಓಡೋದು ಸರ್. ಓಡೋದ ತಕ್ಷಣ ಅವ್ರನ್ನ ಹಿಡಿದು ಪೊಲೀಸ್ನವರಿಗೆ ಬಂದಿದ್ದೀವಿ ಸರ್. ನಿಮ್ಮ ಮಗ ಗಗನ್ ಕೂಡ ಇದ್ದರು, ಅಂದರೆ ರಾತ್ರಿ ಹೊರಗೆ ಬಂದರು, ಏನಾಯಿತು ಸರ್? ಗಗನ್ ಸರ್ ಅವ್ರು ಬಂದು ಹಿಡ್ಕೊಂಡು ಗಗನ್ ಬಂದುಬಿಟ್ಟು ಯಾಕಪ್ಪ ಹಿಂಗೆ ಮಾಡ್ತೀರಿ ಅಂತೇಳಿ ಕೇಳಿರಿ ಸರ್. ನಮಗೇನು ಅವ್ರಿಗೆ ಸಂಬಂಧ ಇಲ್ಲ, ನಮಗೆ ಅವ್ರಿಗೆ ಸಂಬಂಧನೇ ಇಲ್ಲ ಸರ್. ಅವ್ರು ಯಾರೋ ನಾವು ಯಾರೋ ಅನ್ನೋ ಥರ ನಮಗೆ ಈ ಥರ ಟಾರ್ಚರ್ ಕೊಡ್ತೀಯಾರ ಸರ್. ಅಂದರೆ ಏನು ಮಹಿಳೆಯರೊಂದಿಗೆಲ್ಲ ಅಸಭ್ಯ ವರ್ತನೆ, ಕೆಟ್ಟ ಪದಗಳನ್ನ ಬೈದರು ಸರ್. ಯಾವ ಥರ ಇವಾಗ ಸ್ವಂತದಿಂದ ಕೆಳಗಡೆ ಮಾತಾಡಿದರು ಸರ್. ಅಂದರೆ ಈ ರೀತಿ ಘಟನೆಗಳು ನಡೀತಾ ಇತ್ತು ವಿಜಯಪುರ ಬಡಾವಣೆಯಲ್ಲಿ. ಯಾರು ಅವ್ರ ಹುಡುಗರು ಗೊತ್ತಾ? ಯಾವ ಉದ್ದೇಶಕ್ಕೋಸ್ಕರ ಕಲ್ಲು ತೂರಾಟ ಮಾಡಿದ್ರು ಅಂತ ಬೇಕಲ್ಲ ಸರ್? ಆ ಉದ್ದೇಶ ಏನು ಅಂತ ಗೊತ್ತಿಲ್ಲ ಸರ್. ನಮಗೆ ಅವ್ರಿಗೆ ಸಂಬಂಧನೇ ಇಲ್ಲ ಸರ್. ನಾವು ಯಾರೋ, ಅವ್ರು ಯಾರೋ, ನಾವು ಕೂಡ ದಲಿತ ಸಮಯ ಬಂದಂಥವ್ರು, ನಮಗೆ ಅವ್ರಿಗೆ ಸಂಬಂಧ ಇಲ್ಲ ಸರ್. ಬಂದು ನಮ್ಮ ಈ ಥರ ಈಗ 1 ವಾರದಿಂದ ಟಾರ್ಚರ್ ಮಾಡಿದ್ರು ಸರ್. ನನ್ನೇ ಬಂಧಿಸಿದ್ದಾರೆ ಅವ್ರನ್ನ ಪೊಲೀಸ್ನವ್ರು. ಏನಾದರೂ ಘೋಷಣೆ ಏನಾರು ಕೂಗಿದ್ರ ಅವರು? ಏನು ಅವ್ರ ಭಾಷೆ ಯಾರು? ಅನ್ಯಕೊಮ್ಮಿನ ಯುವಕರ ಏನು ಸರ್? ಮುಸ್ಲಿಮ್ಸ್ ಹುಡುಗರು ಅಂತೇಳಿ ಅವ್ರು ನಮಗೆ ಗೊತ್ತಾಗಿರುತ್ತೆ ಸರ್. ಅವ್ರ ಹೆಸರುಗಳು ಏನು ಗೊತ್ತಿರಲಿಲ್ಲ. ಈಗ ನೋಡೋಣ, ಪೊಲೀಸ್ನವರಿಗೆಲ್ಲ ಇದು ಮಾಡಿದ್ರು ಸರ್, ವರದಿ FIR ಮಾಡ್ಯಾರೆ. ಮುಂದಿನ ಕಾರ್ಯ ಏನು ನೋಡೋಣ ಗೊತ್ತಾಗುತ್ತೆ ಸರ್. ಅಂದರೆ ಈಗಲೂ ಕೂಡ ಒಂದು ರೀತಿ ಭಯದಲ್ಲೇ ಇದ್ದೀರಾ ಸರ್? ಯಾಕಷ್ಟು ಭಯನೇ ಸರ್? ಅದು ಯಾಕೆಂತಂದರೆ ಸರ್, ನಮಗೆ ಯಾರು ಅಂತ ಗೊತ್ತಿಲ್ಲ, ನಾವು ಅಪರಿಚಿತರು. ಅವ್ರಿಗೆ ನಮಗೆ ಸಂಬಂಧನೇ ಇಲ್ಲ. ಆದರೂ ಕೂಡ ಇಲ್ಲಿ ಯಾಕೆಂದರೆ ಈ ಥರ ಎಲ್ಲ ರಾತ್ರಿ ಬಂದು ಕಲ್ಲು ತೂರೋದು, ಹಿಂದ್ಗಡೆ ಬರೋದು, FIR ಇಂದೆಲ್ಲ ನೋಡ್ಕೊಳ್ಳೋದು ಹೋಗೋದು, ಹಂಗೆಲ್ಲ ಇದ್ದಾಗ ಹೆಣ್ಮಕ್ಳಿದ್ದಾರೆ ಸರ್ 2 ಜನ. ಆ ಥರ ಸಮಸ್ಯೆ ಆಗಲ್ವಾ ಸರ್? ಏನಕ್ಕೆ ಇಣುಕ್ ನೋಡೋದು ಅವೆಲ್ಲ? ಏನು ಹುಡುಗರು ಪೊಲೀಸರು ಅದು ಯಾವ ವಿಚಾರಕ್ಕೋಸ್ಕರ ಅಂತೇಳಿ ಗೊತ್ತಿಲ್ಲ ಸರ್. ಅದನ್ನು ಪೊಲೀಸರ ಇದಕ್ಕೆ ತನಿಖೆ ಮಾಡೋಕ್ಕೆ ಹೇಳಿದ್ದೀವಿ. ಅದ್ರ ಮುಂದಿನ ಇದು ಗೊತ್ತಾಗುತ್ತೆ ಸರ್. ಓಕೆ ಸರ್. ಇದಿಷ್ಟು ಮನೆ ಮಾಲೀಕರಾಗಿರುವಂಥ ವಿಶ್ವನಾಥ್ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.